ನೀವು BSc ಅಗ್ರಿ ಮತ್ತು ಈಗ ಫಾರೆಸ್ಟ್ ಕೂಡ ಅಲ್ಲಿಗೆ ನೀಟಾಗಿ ಸಿಂಕಿನ್ ಆಗುತ್ತೇನೋ ಗೊತ್ತಿಲ್ಲ, ಅದು ಹೇಗೆ ನಡೆಯುತ್ತೆ? ನಿಮಗೆ ಸೆಲೆಕ್ಷನ್ ಮಾಡಕ್ಕೆ ನಿಮಗೆ ಆಪರ್ಚುನಿಟಿ ಇರುತ್ತಾ ಅಥವಾ ಅವರೇ ಡಿಸೈಡ್ ಮಾಡ್ತಾರಾ, ಹೇಗೆ ಅದು? ಈಗ ಆಲ್ ಇಂಡಿಯಾ ಸರ್ವಿಸ್ ಆಗಿರೋದ್ರಿಂದ IAS ಮತ್ತು IPS ಅಲ್ಲಿ ಡಿಫ್ರೆಂಟ್ ಝೋನ್ಸ್ ಇರುತ್ತೆ. ನಮ್ಗೆ ಯಾವ್ದು ಬೇಕು ಸ್ಟೇಟ್ಸ್ದು ಅದು ಕ್ಯಾಡರ್ ಪ್ರಿಫರೆನ್ಸ್ ಕೊಡ್ಕೊಂತ ಹೋಗ್ತೀವಿ. ನೆಕ್ಸ್ಟ್ ಈಗ ಅದು ಅಲೋಕೇಶನ್ ಸರ್ವಿಸ್ ಹೆಂಗಾಗುತ್ತೆ ಅಂದ್ರೆ ಫಸ್ಟ್ಲಿ ವೇಕೆನ್ಸಿ, ಯಾವ್ಯಾವ ಸ್ಟೇಟಲ್ಲಿ ಎಷ್ಟು ವೇಕೆನ್ಸಿ ಇದೆ ಅಂತ. ಈಗ ಸಪೋಸ್ ಕರ್ನಾಟಕ ತಗೊಂಡ್ರೆ ಇನ್ಸೈಡರ್ಗೆ ಇಷ್ಟು ವೇಕೆನ್ಸಿ ಅಂದ್ರೆ, ಇನ್ಸೈಡರ್ ಅಂದ್ರೆ ನಮ್ ಸ್ಟೇಟ್ ಅವರು, ನಂದು ಕರ್ನಾಟಕ ಹೋಮ್ ಸ್ಟೇಟ್, ಸೊ ನಾನು ಇನ್ಸೈಡರ್ ಆಗ್ತೀನಿ. ವಿತ್ ಇನ್ ಇನ್ಸೈಡರ್ ಮತ್ತೆ ವಿತ್ ಇನ್ ಔಟ್ಸೈಡರ್ GM, OBC, SC, ST ಅದಕ್ಕೂ ಆಲ್ರೆಡಿ ವೇಕೆನ್ಸಿ ಪ್ರಿಫರ್ ಆಗಿರುತ್ತೆ, ಮುಂಚೆನೆ ಫಿಲ್ಅಪ್ ಮಾಡಿರ್ತೀವಿ. ಸರ್ವಿಸಸ್ ಅಷ್ಟೇ, ಈಗ ಕೆಲವೊಬ್ರು IFS ಫಸ್ಟ್ ಹಾಕಿರ್ತಾರೆ, ಕೆಲವೊಬ್ರು IAS ಹಾಕಿರ್ತಾರೆ, IPS ಹಾಕಿರ್ತಾರೆ. ಇದೆಲ್ಲ ರಿಸಲ್ಟ್ ಬಂದಾದ್ಮೇಲೆ ಮಾಡೋದಲ್ಲ, ಇದೆಲ್ಲ ಮುಂಚೆನೆ ಪ್ರೀಫಿಕ್ಸ್. ಬಹುಶಃ IPS ಸಿಗೋ ಚಾನ್ಸಸ್ ಇದೆ, ಬಿಕಾಸ್ IAS ಕಷ್ಟ, GM ಕ್ಯಾಂಡಿಡೇಟ್ ಆಗಿರೋದ್ರಿಂದ ಕಷ್ಟ. ಬಹುಶಃ IPS ಸಿಗಬಹುದು. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.